ಅಲ್ಲ ಮನೆಗೆ ಯಾರು ಕಾಣವಲ್ರಲ್ಲ. ರತ್ನ, ರತ್ನ, ಏನ್ರಿ ಒಳಗೆ ಕೆಲಸದವ? ಕೆಲಸದ ಮನೆ ಆಮ್ಯಾಗ ಯಾರು ಕಾಣವಲ್ರಲ್ಲ. ಅಮ್ಮ ಎಲ್ಲಿಗಳ, ಅವು ಎಲ್ಲಿಗಳ, ಅಪ್ಪ ಎಲ್ಲಿಗನ? ಅಮ್ಮ ಭಾಳ ಯಾಕ ಆರಾಮ್ ಅನ್ಸಕತ್ತಿಲ್ಲ ಅಂತೇಳಿ ಮ್ಯಾಗ ಹೋಗಿ ಮಕ್ಕೊಂಡ್ರು. ಇನ್ನ ಅತ್ತಿಯರು ಮಾವಾರು ಹೊರಗೆ ಹೋಗ್ಯಾರ. ಎಲ್ಲಂತ ಗೊತ್ತಿಲ್ಲ. ಮಾವಾರು ಏನೋ ಪಾರ್ಟಿ ಅಂದಂಗೆ ಇತ್ತು, ಅತ್ತಿಯರು ಎಲ್ಲೋಗ್ಯಾರ ಗೊತ್ತಿಲ್ಲ. ಏನು ಗಿರ್ಜಕ್ಕರ್ ಮನೆ ಕಡೆ ಹೋಗ್ಯಾರ ಏನಪ್ಪ? ಟೈಮ್ ನೋಡಿದ್ರೆ 8:30 9 ಆತು. ಊಟ ಮಾಡೋಗ್ಯಾರ, ಹಂಗ ಹೋಗ್ಯಾರ? ಇಲ್ಲ, ಈ ಮಾವಾರಂತರೂ ಪಾರ್ಟಿ ಅಂತ ಉಣ್ಲಿಲ್ಲ. ಅತ್ತಿಯರು ಇನ್ನೂ ಊಟ ಮಾಡಿಲ್ಲ. ಏನೀಗ ಬಂದು ಊಟ ಮಾಡ್ತಾರ ಏನೋ ಗೊತ್ತಿಲ್ಲ ನಂಗೆ. ಯಾಳೆ ನನ್ನ ಕೆಲಸದವ್ರಿ, ಅವ್ರು ಬಂದಾಗ ಊಟ ಮಾಡ್ತಾರ. ನಾವು ಒಂಚೂರು ಬಾಂಡೆ ಗಿಂಡೆ ತಿಕ್ಕೊಂಡು ಅಡಿಗೆ ಮನೆ ಸ್ವಚ್ಛ ಮಾಡ್ಕೊಳಕತ್ತಿದ್ದೆ. ಬೆಳಗ್ಗೆ ಆಗಂಗೇ ಇಲ್ಲ. ಹುಡುಗರು ಸಾಲಿ ಕಳಿಸ್ಬೇಕು, ಅವೆಲ್ಲ ಮಾಡ್ಕೊಳ್ಳೋದ್ರೆ ಯಾವಾಗ ಮಾಡ್ಕೊಳ್ಳಿ ಇದನ್ನೆಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ತಡ್ರಿ. ನೀವು ಊಟ ಮಾಡ್ತೀರನ? ಬೇಕಾದ್ರೆ ನಿಮ್ಗೆ ಹಚ್ಕೊಡ್ತೇನೆ. ಬೇಡ, ಅವು ಬರಲಿ, ಮತ್ತು ಅವನ ಜೊತೆಗೆ ಉಣ್ತೇನೆ. ಮತ್ತಕ್ಕಿಲ್ಲ ಒಬ್ಬನೇ ಏನು ಉಣ್ಲಿ. ಓ, ದಿನ ಒಂದು ಸುಮ್ಮನೆ ಉಣ್ಣಾತಿದ್ರಿ, ಇವತ್ತೇನು ಅವನ ಮೇಲೆ ಇಲ್ಲದ ಪ್ರೀತಿ? ನಮ್ಮ ಅವನ ಮೇಲೆ ನಂಗೆ ಪ್ರೀತಿ ಐತಿ. ಅದನ್ನೇನು ನೀವು ಹೊಸ್ದಾಗಿ ಹೇಳ್ತಿ? ದಿನ ಮನ್ಯಾಗ ಅತ್ತಿಯರ್ ಇರ್ತಿದ್ರ ನಾ ಏನು ಮಾತಾಡ್ತಿದ್ದಿಲ್ಲ. ಅವ್ರಿಂದಾಗ ನೀವು ಸಿಗ್ತಿದ್ದಿಲ್ಲ. ಇವತ್ತು ಸಿಕ್ಕಿರಿ ಹೇಳತ್ತೀನಿ. ಅಲ್ರಿ ಎದಕ್ಕೆ ಹಂಗೆ ಮಾಡತ್ತೀರಿ ನೀವು? ಚಂದಾಗಿ ಏನ ತಾಯಿ ತಂದೆ ಅವರು, ಅದ್ರಾಗ ಬೇರೆ ತರಗತಿ ಅಲ್ಲ ಏನಲ್ಲ. ಒಬ್ಬನೇ ಮಗ, ಏನು ಬಿಡಪ್ಪ 4-5 ಗಂಡು ಅದಾರ, 2 ಗಂಡು ಅದಾರ. ಆ ಮಗ್ಗೊಂಥರ ಈ ಮಗ್ಗೊಂಥರ ಮಾಡ್ತಾಳ ಅನ್ನಕ. ಏನು ಮಾಡಿದ್ರು ನಿಮಗೆ ಮಾಡ್ಬೇಕು, ಏನು ಕೊಟ್ಟರು ನಿಮಗೆ ಕೊಡ್ಬೇಕು. ನೀವು ಮಾಡಿದ್ರೆ ಸುಮ್ಮನೆ ಇರ್ಬೇಕು ಪಾಪ. ಅಲ್ಲ, ಅವ್ರಿಗೆ ಎಷ್ಟೇ ಬೇಜಾರಾದರೂ ನಿನ್ನ ಮಾತಾಡ್ಸ್ಬೇಕಾ? ಎದಕ್ಕೆ ಹಂಗೆ ಮಾಡ್ತೀರಿ? ಅಷ್ಟು ಒಳ್ಳೆ ತಾಯಿಗೆ ನೀವು ಹಿಂಗೆ ನಡ್ಕೊಳ್ಳೋದು ತಪ್ಪಾಗಂಗಿಲ್ಲನ್ರಿ. ಭಾಳ ದೊಡ್ಡ ತಪ್ಪು ಮಾಡ್ತೀವಿ, ಅರ್ಥ ಮಾಡ್ಕೊರಿ. ಏನು ನಿಜವಾಗ್ಲೂ ಅವ್ರು ಕೆಟ್ಟಿದ್ರೆ ಒಬ್ಬ ಮಗಗೆ ಒಂಥರ, ಒಬ್ಬ ಮಗಗೆ ಒಂಥರ ಹೊಟ್ಟೆ ಉರ್ಕೊಳಕತ್ತಿದ್ರೆ, ಅಥವಾ ನನಗೇನಾರು ಕಿರಿಕಿರಿ ಕೊಟ್ಟರೆ ನೀವು ಮಾಡ್ರಿ, ಆ ಕೆಲಸ ಬೇಡನಲ್ಲ. ಅವ್ರು ಏನಿಲ್ಲ, ತಮ್ಮ ಪಾಡಿ ತಾವಿರ್ತಾರೆ. ಇನ್ನೂ ಆದಷ್ಟು ಕೆಲಸ ಮಾಡಕ್ಕೆ ನೋಡ್ತಾರೆ. ಒಳ್ಳೇದಾಗಲಿ ಇನ್ನೊಬ್ರಿಗೆ ಅಂತಾರೆ. ಏನು ಬೈಯಾರಲ್ಲ, ಮಾಡಾರಲ್ಲ, ಹೊಟ್ಟೆ ಉರ್ಕೊಂಡು ಹಂಗೆ ಹಿಂಗೆ ಅನ್ನೋರಲ್ಲ. ಆದರೂ ನಾವು ಅವ್ರಿಗೆ ಹಿಂಸೆ ಕೊಡ್ತೀವಿ, ಅವ್ರ ಮನ್ಸಿಗೆ ನೋವು ಮಾಡ್ತೀವಿ ಅಂದ್ರೆ ದೇವ್ರ ಮೆಸ್ತಾನನ್ರಿ? ನೀವೇ ಹೇಳ್ರಿ ನೋಡೋಣ. ಬೇಡ್ರಿ, ಬೇಡ, ಪ್ರೀತಿಯಿಂದ ಕಾಣ್ರಿ. ತಂದೆ ತಾಯಿರಿ ಅವರು, ಮಂದಿ ಯಾರೋ ಅಲ್ಲ. ಅರ್ಥ ಮಾಡ್ಕೊರಿ. ನಾನು ಈ ಮನೆ ಸುಸಿ ನಾ ಮಾಡ್ಬೇಕು ಈ ಕೆಲಸನ. ಅವ್ರನ್ನ ಕಂಡ್ರೆ ಸೇರ್ಲಾರ್ದಂಗೆ ನೀವು ಯಾಕೆ ಕೊಡ್ತೀರಿ, ನೀವು ಯಾಕೆ ಮಾಡ್ತೀರಿ ಅಂತ ನಾ ಅನ್ನಬೇಕು. ಅಂಥದ್ದು ನಾ ಅನ್ನಂಗಿಲ್ಲ, ನೀವು ಅಂತೀರಲ್ಲ. ಏನು ಹೇಳ್ಬೇಕು ಇದಕ್ಕೆ? ಅಲ್ಲ, ನೀ ಹೇಳೋದು ನೋಡಿದ್ರೆ ನನಗೆ ನಮ್ಮ ಅಪ್ಪ ನಮ್ಮ ಒಂದು ಪ್ರೀತಿ ಇಲ್ಲನ? ಪ್ರೀತಿ. ಪ್ರೀತಿ ಅಂದರೆ ಯಾವ ರೀತಿ? ಪ್ರೀತಿ ಅಂದರೆ ಯಾವ ರೀತಿ ಹೇಳ್ರಿ? ಮೊನ್ನೆ ಅಷ್ಟು ಆರಾಮಿಲ್ಲ ಅಂತ 3 ಸಲ ಅಂದ್ರೆ ಅವರು ದವಾಖಾನೆ ಕರ್ಕೊಂಡು ಹೋಗ್ಬೇಕಂತ ನಿಮ್ಗೆ ಅನಿಸ್ಲಿಲ್ಲಲ್ಲ? ನಾನು ನನ್ನ ಕಡೆ ಇದ್ದಿದ್ದು ಖರ್ಚಿಗೆ ಇಟ್ಕೊಂಡಿದ್ದು ರೊಕ್ಕ ಕೊಟ್ಟೆ. ನೀವು ಕೊಟ್ಟಿರಿ ಅಂತ ಸುಳ್ಳು ಹೇಳಿ ಕೊಟ್ಟೆ ನಾ ಅಲ್ಲೇ. ಏನು ಅತ್ತಿಯರ ತೋರಿ ಇವರ ಕೊಟ್ಟರು ಅಂತೇಳಿ? ಹೌದನ್ವ? ತೊಂಬ ಅಂತ ತೊಗೊಂಡು ಪಾಪ ದವಾಖಾನಿಗೆ ಹೋಗ್ಕ ಮೊಣಕಾಲು ನೋವು ಅಂತೇಳಿ ದವಾಖಾನೆ ತೋರಿಸ್ಕೊಂಡು ಗುಳಿಗೆ ತೊಗೊಂಡು ಬಂದ್ರವ್ರು. ಗೊತ್ತಾ? ನೀವು ಕೊಟ್ರಿ ಅಂತ ಕೊಟ್ಟಿದ್ದು ನಾ ಇಟ್ಕೊಂಡಿದ್ದು ರೊಕ್ಕನ. ಏನು ಯಾಕೆ ಹಿಂಗೆ ನಡ್ಕೊಳಕತ್ತೀರ ದೇವ್ರಿಗೆ ಗೊತ್ತು. ನನಗೆ ಗೊತ್ತು, ನಮ್ಮವ್ವ ಇಲ್ಲ ಬಾರ್ದು ನಿಮ್ಮ ಕಿವ್ಯಾಗ ತುಂಬ್ತಾಳ, ನೀವು ಅದನ್ನ ಕೇಳಿ ಅದ್ರಂತ ಮಾಡ್ತೀರಿ ಅಂತಲೂ ನಂಗೆ ಗೊತ್ತೈತಿ. ಯಾಕೆ ಅಕ್ಕಿ ಮೇಲೆ ತೆಕ್ಕೈತಿರಿ? ನೀವೇನು ಅಕ್ಕಿ ಹೊಟ್ಟೆ ಹುಟ್ಟಿರಿ, ಏನು ನಿಮ್ಮವ್ನ ಹೊಟ್ಟೆ ಹುಟ್ಟಿರಿ? ನಮ್ಮವ್ವ ಹಾಳಾಗಲಿ ಅಂತೇಳಿ ಹೇಳ್ತಾಳ. ಏನು ನಮ್ಮವ್ವ ಉದ್ಧಾರ ಆಗಲಿ ಅಂತ ಹೇಳಂಗಿಲ್ಲಕ್ಕೆ. ಆಕೆ ಹಂಗೆ ಹೇಳ್ಕೊಟ್ಟಿದ್ದೀನಲ್ಲ, ನಾ ಕೇಳಿದ್ದೆ ಅಂದ್ರೆ ಇಷ್ಟು ದಿನ ಈ ಮನೆ ಒಳಗೆ ಇರ್ತಿದ್ದಿಲ್ಲ ನಾವು. ಯಾವಾಗ ಮನೆ ಬೇರೆ ಮಾಡ್ಕೊಂಡು ಹೋಗಿರ್ತಿದ್ವಿ. ಒಂದು ಇಷ್ಟಕ್ಕೂ ಅವರಿಂದ ಏನೂ ಪ್ರಯೋಜನ ಇಲ್ಲ ಅನ್ನಂಗೆ ಮಾತಾಡ್ತಿರಲ್ಲ. ಈ ಮನೆ ಯಾರು? ನಿಮ್ಮ ಅಪ್ಪ ಕಟ್ಸಿದ್ದ ಹೌದಿಲ್ಲ? ಅವರಪ್ಪ ಕೊಟ್ಟಿದ್ದೇ ಇರ್ಬೇಕು. ಆದ್ರೆ ಅದನ್ನು ಕಾಯ್ಕೊಂಡು ಇಟ್ಕೊಂಡಾರಲ್ಲ, ಅದನ್ನು ಹೇಳ್ರಿ. ಯಾವಾಗ ಮಾರು ತಿಂದಿದ್ರೆ ಏನು ಮಾಡ್ತಿದ್ರಿ? ನನ್ನ ಮಗಗೆ ಬೇಕು ಅಂತೇಳಿ ತೆಗೆದಿಟ್ಟಾರ, ಇಟ್ಟಿಲ್ಲ. ಯಾಕದ ನೀವು ಅರ್ಥ ಮಾಡ್ಕೊಳಂಗಿಲ್ಲ? ನೋಡ್ರಿ, ನಾ ಹೇಳಾಕತ್ತೀನಿ, ಕಳ್ಕೊಂಡು ವಸ್ತು ಮತ್ತೆ ಸಿಗಂಗಿಲ್ಲ. ಈಗ ತಂದೆ ತಾಯಿ ಅದಾರ, ಚಂದಾಗಿ ನೋಡ್ಕೊರಿ. ಏನು ಆಮೇಲೆ ಒಂದಿನ ನೀವು ನಮ್ಮವ್ವ ನಮ್ಮಪ್ಪ ಅಂತಂದ್ರೆ ಅವ್ರು ಸಿಗುದಿಲ್ಲ. ಅರ್ಥ ಮಾಡ್ಕೊರಿ. ಮಾವಾರು ಕುಡಿತಾರ ಅನ್ನೋದು ಬಿಟ್ಟರೆ ಯಾವತ್ತೂ ನನ್ನ ಹತ್ರ ಕೆಟ್ಟದಾಗ ನಡ್ಕೊಂಡಿಲ್ಲ. ಏನು ಸೊಸಿ ಅನ್ನೋದು ಬಿಟ್ಟು ಬೇರೆ ಯಾವ ಅರ್ಥದಾಗೂ ಮಾತಾಡಿಲ್ಲ. ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ. ಮೊಮ್ಮಕ್ಕಳ ಮ್ಯಾಗಾರ ಎಷ್ಟು ಜೀವದಾರ ಅವರು. ಮೊಮ್ಮಕ್ಕಳಿಗೆ ಅವರು ಅಜ್ಜ ಅಮ್ಮನ ಪ್ರೀತಿ ಸಿಗಾಕತ್ತಲ್ಲ, ಅದನ್ನೇ ನೀವು ಮೆಚ್ಬೇಕ್ರಿ. ಎಷ್ಟೋ ಜನ ಮೊಮ್ಮಕ್ಕಳಿಗೆ ಅಜ್ಜ ಅಮ್ಮನ ಪ್ರೀತಿ ಸಿಕ್ಕಿರಂಗಿಲ್ಲ ಗೊತ್ತಾ? ಇದ್ದ ಅಜ್ಜ ಅಮ್ಮಗಳು ಚಂದಾಗಿ ನೋಡ್ಕೊಳಂಗಿಲ್ಲ ಮೊಮ್ಮಕ್ಕಳಿಗೆ. ಹೆಣ್ಣು ಮೊಮ್ಮಕ್ಕಳಿಗಾರ ಜೀವ ಮಾಡ್ತಾವೆ, ಇಲ್ಲ ಗಂಡು ಮೊಮ್ಮಕ್ಕಳಿಗಾರ ಜೀವ ಮಾಡ್ತಾವೆ, ಇದ್ದಿದ್ದಕ್ಕೆ ಜೀವ ಮಾಡಂಗಿಲ್ಲ. ಅಂಥದ್ದು ಅತ್ತಿಯರ ಮನಸ್ಸು ಎಷ್ಟು ದೊಡ್ಡದೈತೆ ಅಂದ್ರೆ ಎಲ್ಲರನ್ನೂ ಜೀವ ಮಾಡ್ತಾರೆ, ಎಲ್ಲರನ್ನೂ ಪ್ರೀತಿ ನೋಡ್ಕೊತಾರೆ. ನಾ ಹೇಳ್ತೀನಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಚಂದಾಗಿರ್ರಿ ಅವ್ರ ಜೊತೆಗೆ. ನಮ್ಮವ್ವನ ಮಾತು ಕೇಳಬೇಡ್ರಿ. ಆಕೆ ಅವ್ರ ಅತ್ತಿ ಮಾವಾಗ ಒಂದು ರೊಟ್ಟಿ ಕೊಟ್ಟಿಲ್ಲಕಿ ಚಂದಾಗಿ. ನಮ್ಮವ್ವ ನಮ್ಮವ್ವಂದೆ ಅಂತೇಳಿ ನಾ ಏನಕ್ಕೆ ಮ್ಯಾಗಿಟ್ಟು ಮಾತಾಡಲ್ಲ. ಆಕಿನೂ ಸರಿ ಇಲ್ಲ ಹೆಣ್ಮಗಳು. ಆಕೆ ಹೇಳ್ದಂಗೆ ನಾ ಕೇಳಿಲ್ಲ ಅಂತೇಳಿ ಸಿಟ್ಟು ಬಂದ ನನಗೆ ಹೇಳ್ಕೊಡಲ್ಲಕ್ಕೆ, ನಿಮಗೆ ಹೇಳ್ಕೊಡಕತ್ತಾಳಕ್ಕೆ. ಅದು ಹಂಗೆ ಮಾಡು, ಇದು ಹಿಂಗೆ ಮಾಡು ಅಂತೇಳಿ. ಏನು ಕೂಡ್ಸಿಟ್ಕೋ ರೊಕ್ಕ ಅಂತಾಳೆ. ಜನ್ಮಕ್ಕೆ ಇಲ್ಲಿದ್ದು ರೊಕ್ಕ ಕೂಡ್ಸಿಟ್ಕೊಂಡು ಏನು ಮಾಡ್ತೀರಿ? ತಂದೆ ತಾಯಿ ಈ ನಮ್ನಿ ನೋವು, ನನ್ನ ಕಾಲು ನೋವು, ನನ್ನ ಕಣ್ಣು ಸರಿ ಇಲ್ಲ, ನಂಗೆ ಆರಾಮಿಲ್ಲ ಅಂತ ನಳ್ಳಕತ್ತಾರ. ನೀವು ರೊಕ್ಕ ಬ್ಯಾಂಕ್ನಾಗ ಇಟ್ಟೇ ಮಾಡ್ತೀರಿ ಅಂತ ಕೇಳಾಕತ್ತೀನಿ ನಾನು. ಅವ್ರನ್ನೂ ತೋರಿಸ್ರಿ ದವಾಖಾನಿಗೆ, ಅವರು ಆರಾಮಿರಲಿ. ಯಾಕೆ ಇನ್ನಷ್ಟು ದಿನ ಮನೆಯಾಗ ಹಿರಿಯರ್ಬೇಕಂತ ಅನ್ಸವಲ್ತ ನಿಮ್ಗೆ? ಯಾಕೆ ಹಿಂಗೆ ಮಾಡತ್ತೀರಿ? ನಮ್ಮ ಅವ್ಗೆ ಹೇಳೇನ ಅಷ್ಟಕ್ಕೆ ಇನ್ನೇನು ಫೋನ್ ಹಚ್ಚಿ ನನ್ನ ಗಂಡಗೆ ಇನ್ನೊಮ್ಮೆ ನೀವು ಫೋನ್ ಹಚ್ಚಿದ್ ಗೊತ್ತಾತಂದ್ರೆ ಮತ್ತೆ ನೋಡಿ ನೀನು ಅಪ್ಪಗೆ ಹೇಳಿ ಮತ್ತೆ ಚರ್ಮನ ಸುಸ್ತಾನೆ ಅಂತ ಹೇಳೀನಿ. ಹೆದಾಳಕ್ಕೆ ಏನು ಫೋನ್ ಹಚ್ಚಲಕ್ಕೆ. ನಿಮಗೂ ಹೇಳಾಕತ್ತೀನಿ, ಚಂದ ಇರೋದು ಕಲೀರಿ. ಏನು ಇವ್ರು ಹೇಳಿಕೆ ಮಾತು ಕೇಳೋದು ಬಿಡ್ರಿ. ಹೌದ್ಲೆ, ನೀ ಹೇಳೋದು ಸರಿನ. ನಾ ಯಾಕೆ ಹಿಂಗೆ ನಡ್ಕೊಂಡೆ ಅನ್ನೋದು ನಂಗೆ ಈಗೂ ಅರ್ಥ ಆಗೋಲ್ತು. ನಿಜವಲ್ಲ, ಅತ್ತಿಯರು ಒಳ್ಳೊಳ್ಳೆ ಫೋನ್ ಹಚ್ಚಿ ನೀನು ಹೇಳೋರು, ನಾನು ಹೌದು ಬಿಡು ನೀವು ಹೇಳೋದ ಸರಿ ಅಂತೇಳಿ ನಮ್ಮಪ್ಪ ನಮ್ಮವ್ನು ಭಾಳ ಕೀಳಾಗಿ ಕಂಡುಬಿಟ್ಟೆ. ನಮ್ಮವ್ವ ಬರಲಿ, ನಮ್ಮವ್ವ ಬಂದಮೇಲೆ ತಪ್ಪಾತೇವ ಅಂತ ನಾ ಕೇಳ್ತೇನೆ. ನಿಜವಾಲು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ಮ್ಯಾಗಾರ ನಿಮ್ಮ ತಪ್ಪು ನೀವು ಅರ್ಥ ಮಾಡ್ಕೊರಿ. ಹೌದು, ನಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಪಾಪ ನಮ್ಮವ್ವ ಒಂದು ದಿನ ಮಗ ಹಾಳಾಗಲಿ ಅಂತ ಬಯಸ್ತಿಲ್ಲ. ಆದರೂ ನಮ್ಮವ್ಗೆ ನಾನು ಎಷ್ಟು ಬೇಜಾರು ಮಾಡಿಬಿಟ್ನಲ್ಲ, ಎಷ್ಟು ಮನಸ್ಸಿನ ಹೋಗಂಗೆ ಮಾತಾಡ್ತಿದ್ದೆ. ಆದರೂ ನಮ್ಮವ್ವ ಯಾವತ್ತೂ ಏನೂ ಅಂದಿಲ್ಲ.
ಛೇ, ಎಂಥ ಮಗ ನಾನು. ಇಲ್ಲ, ಇನ್ಮೇಲೆ ನಾನು ನಮ್ಮವ್ನ ಮನ್ಸಿಗೆ ನೋವು ಮಾಡಬಾರ್ದು. ಮಾಡಲ್ಲ, ಇನ್ಯಾವತ್ತೂ ನೋವು ಮಾಡಲ್ಲ. ನಂಗೆ ನಮ್ಮವ್ವನ ಮುಖ್ಯ. ನಾ ಯಾಕೆ ನಮ್ಮ ಅತ್ತಿ ಮಾತು ಕೇಳಿ ನಮ್ಮವ್ನ ಕೀಳೋ ಕಣ್ಣೇ ಏನು? ಇಲ್ಲ, ಇನ್ಮ್ಯಾಗ ಕೇಳಲ್ಲ. ಶಾಂತವ, ನೀನು ಸೊಸಿ ಗಂಡನ ಕೊಟ್ಟು ವಟ 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 ಏನೋ ಹಚ್ಚಿದ್ಲ ನಿನ್ನೆ. ಏನು ನೋಡಿ ಕರೆದು ಕೇಳು. ಅಯ್ಯೋ ಏನಾತ್ ಬಿಡ್ರಿ ಅತ್ತಿಯರ, ಗಂಡ ಹೆಂಡತಿ ಅಂದಮೇಲೆ 108 ಮಾತಾಡುವ ಮಾಡುವ. ಅಲ್ಲ ನಾ ಈಗ ತಡ್ರಿ, ಅವರಿಬ್ರು ಗಂಡ ಹೆಂಡತಿ ಮಾತಾಡ್ಲಾರ್ದ ಬೇರೆದಾರ ಬಂದು ಮಾತಾಡ್ತಾರನ? ಏನು ಭಾಳ ಅಂದ್ರೆ ತಮ್ಮ ಸಂಸಾರ ಹೆಂಗೆ ಏನು ಮಕ್ಕಳದ ಏನು ಎತ್ತ ಅಂತ ಏನಾರ ಮಾತಾಡಿರ್ತಾವ ಒಟ್ಟೆ. ಬಿಡ್ರಿ ಹೋಲಿ, ಅದೆಲ್ಲ ನಾವು ಹಂಗೆ ವಯಸ್ಸಿಗೆ ಬಂದವ್ರು ನಾವು ಹಂಗೆ ಹರಿಯದ್ರ ಮಧ್ಯೆ ಹೋಗ್ಬಾರ್ದ್ರಿ ಅತ್ತಿಯರ. ಏನೋ ಜೋರು ಬಾಯಿ ಆಗಕತ್ತಿತ್ತ ಹುಡುಗಿ. ಅಂದ್ರೆ ಜಗಳ ಏನ್ರ ಆತನ? ಜಗಳಾಗಿ ಅವ್ರವರಲ್ಲೇ ಬಗೆಹರಿಯಂಗಿದ್ರೆ ಬಿಟ್ಟು ಬಿಡ್ಬೇಕು. ಅತಿ ಮಾತು ಒಬ್ರಿಗೊಬ್ರು ಹೆಚ್ಚು ಕಮ್ಮಿ ಮಾತಾಡಿ ಒಬ್ರಿಗೊಬ್ರು ಮರ್ಯಾದಿಲ್ದಂಗೆ ಜಗಳದಾಗ ನಾವು ಹೋಗಲೇಬೇಕು ಅಂತ ನಮಗೆ ಅದು ಹೋಗುವಂಥ ಒಂದು ಪರಿಸ್ಥಿತಿ ಬರ್ಬೇಕು. ಅವಾಗ ನಾವು ಬೇಡವ ಹಂಗಲ್ಲ, ನೀನು ಹಿಂಗೆ ಮಾಡಬಾರ್ದು, ನೀನು ಹಿಂಗೆ ಮಾಡಬಾರ್ದಪ್ಪ ಅಂತ ಹೇಳಿದಾಗ ಅವ್ರು ದಾರಿಗೆ ಬರ್ತಾರೆ. ಏನು ಮಾತಾಡ್ಯಾವ ಏನ ಯಾರಿಗೆ ಗೊತ್ತ್ರಿ ಅತ್ತಿಯರ. ಈಗ ನಾ ಹೋಗಿ ಹೆಂಗೆ ಕೇಳಕತ್ತಿ ಅತ್ತಿಯರ, ಗಂಡ ಹೆಂಡತಿ ಜಗಳ ಮಾಡ್ಬೇಕಾರೆ 3ನೇದವ್ರು ಅದ್ರಾಗ ಎಂಟ್ರಿ ಆದ್ರೆ ಅದಕ್ಕೆ ಜಾಸ್ತಿ ಆಕತ್ರಿ, ಗೊತ್ತನ್ರಿ? ಮನೇನ ಹಡದ ತಾಯಿನ ಆಗಿರ್ಲಿ, ಗಂಡ ಏನೋ ಒಂದು ಮಾತಂದಿರ್ತಾನೆ, ಅದಕ್ಕೆ ಹೆಂಡತಿ ಹಂಗಲ್ರಿ ಹಿಂಗೆ ಅಂತ ಹೇಳ್ತಿರ್ತಾಳೆ. ಆಕೆ ಅಸಂಬದ್ಧವಾಗಿ ಜಗಳ ಮಾಡಿ ಹುಯಿ ಅಂತ ಮಾತಾಡತ್ರ ಹಂಗೆ ಮಾತಾಡಬಾರ್ದವಾ ನೀ ಅಂತ ಹೇಳಿ, ಅಥವಾ ಆಕಿನೂ ದಾರ್ಯಾಗ ಕರೆಕ್ಟಾಗಿ ಹಂಗಲ್ಲಪ್ಪ ಹಿಂಗಲ್ಲಪ್ಪ ಹಂಗಂತ ಹೇಳತ್ತಿದ್ಲಂದ್ರೆ ನಾವು ನಡಕ್ಕೆ ಹೋಗ್ಬಾರ್ದು. ನಾವು ನಡಕ್ಕೆ ಹೋಗಿ ಯಕ್ಕ ನನ್ನ ಮಗ ನಂಗೆ ಅಂತಿ ಅವ್ ಅಂದಿದ್ರ ಏನೈತಿ ನೀನು ಎಟ್ಟಿಗಿರು ಅಂತ ನಾವು ಹೋದ್ವಿ ಅಂದ್ರೆ ಅವ್ರಿಗೆ ಸಿಟ್ಟು ಬರ್ತೈತಿ, ಜಗಳ ಚಾಲು ಆಕತಿ. ಅತ್ತಿಯರ, ಹುಡುಗರ್ದು ಸಾಲಿ ಫೀಸ್ ಕಟ್ಬೇಕು. ಇದು ಏನದ ಮೊನ್ನೆ ನಿಮ್ಮ ಕೈಯಾಗ 10,000 ರೂಪಾಯಿ ನಾ ತೆಗೆದಿಡಕ್ಕೆ ಕೊಟ್ಟಿದ್ನಲ್ರಿ ಅತ್ತಿಯರ, ಆ ರೊಕ್ಕ ಕೊಡ್ರಿ ಅತ್ತಿಯರ. ಅಂದ್ರೆ ಹುಡುಗರು ಕಟ್ಟಿ ಬರ್ಬೇಕು ಅದಕ್ಕೆ. ಆದ ಅಲ್ಲೇ ನನ್ನ ಟೀಚರಾಗ ಐತಿ ನೋಡು, ನಮ್ಮ ಕೊತ್ತನಲ್ವ ಕ್ವಾಣಿ ಅದು ದಿಂಬ ಐತಿ ನೋಡು, ಅದ್ರ ಬದಾಗ ಚಾವಿ ಐತಿ ತಗೋ. ನಾ ಅಂದೆ ಅವತ್ತ ಹುಡುಗರಿಗೆ ಕಟ್ಟೋದಾದ್ರೆ ನಿನ್ನ ಕಡೆನೇ ಇಟ್ಕೊರುವ, ಮತ್ತೆ ಯಾಕೆ ನನ್ನ ಕಡೆ ಕೊಡ್ತೀವಿ ಅಂತೇಳಿ. ನೀನ ಇಲ್ರಿ ಅತ್ತಿಯರ ನನ್ನ ರೂಮ್ನಾಗ ಇಲ್ಲಿ ಒಂದು ಕಾಟ ಬೇಡ ಇಡೋದು ಅಲ್ಲೇ ಇರಲಿ ಅಂತ ಅಲ್ಲಿ ಇಟ್ಟು. ತಗೋ ಚಾವಿ ಐತಿ ನೋಡ ತಗ. ಯವ್ವ, ಏನಪ್ಪ ಏನ್ರ ಬೇಕಾಗಿತ್ತನ? ಯವ್ವ, ಗುರುಸಿದ್ದ, ಯಾಕಪ್ಪ ಯಾಕ ಮಗನ ಏನಾತ? ಯಾಕಷ್ಟೇ ಬೇಸರ ಮಾಡ್ಕೊಂಡಿಪ್ಪ? ಯವ್ವ, ನಿನಗೆ ಎಷ್ಟು ಬೇಜಾರು ಮಾಡಿಬಿಟ್ನಿ ಬೇ ಯವ್ವ. ನಾನು ನಿನ್ನ ಹೊಟ್ಟೆಗೆ ಹುಟ್ಟೆ ನನ್ನದು ಮರ್ತು ಬೇರೆದವ್ರ ಮಾತು ಕೇಳಿ ನಿನ್ನ ಮನ್ಸಿಗೆ ಭಾಳ ನೋವು ಮಾಡಿದೆ, ಅಪ್ಪನ ಮನ್ಸಿಗೂ ನೋವು ಮಾಡಿದೆ. ನಿಮ್ಮನ್ನ ಚಲೋತ್ತಿಂಗೆ ನೋಡ್ಕೋಬೇಕಿತ್ತವ್ವ ನಾನು. ಗುರುಸಿದ್ದ, ಯಾಕಪ್ಪ ನಮಗೇನು ಕಡಿಮೆ ಮಾಡಿ ನೀನು? ಮಗನ ದುಡ್ದು ಹಾಕ್ತಿ, ಹೊಟ್ಟೆ ತುಂಬ ಊಟ ಮಾಡ್ತೇವಿ, ನಮಗೆ ಏನು ಕಡಿಮೆ ಆಗಿತ್ತು? ನಮ್ಮನೇನು ಬೀದಿಗೆ ದಬ್ಬೇನು? ಇನ್ನೊಂದು ದಿನ ಆಗಿದ್ರೆ ಎಲ್ಲದ ಕೆಲಸ ಮಾಡ್ತಿದ್ನೇ ಏನೋ ನಾನು. ಇಲ್ಲಪ್ಪ, ನನ್ನ ಮಗ ಎಂದಿಗೆ ಹಂಗೆ ಮಾಡೋದಿಲ್ಲ. ಏನು ನನ್ನ ಮಗ ಎಂದೂ ಹಂಗೆ ಮಾಡಂಗಿಲ್ಲ. ಆಗ ಹುಚ್ಚುಡುಗ ಸಣ್ಣ ಹುಡುಗರಿಗೆ ತಾಳಾಕತ್ತಿಯಲ್ಲ ಮಗನ, ಹೇಳಪ್ಪ ಮ್ಯಾಗಳ. ಇಲ್ಬೇವ, ಇಲ್ಲ, ನಿನಗೆ ಬೇಜಾರಾಗೈತಿ, ನೀ ಬಾಯಿ ಬಿಟ್ಟು ಹೇಳುವಲ್ಲಿ. ಬೇಜಾರು ಅಕ್ಕಿತ್ತು, ನಾ ಹಡ್ದ ಮಗ ನನ್ನ ಮಾತು ಬಿಟ್ಟು ಬೇರೆದಕ್ಕೆ ಮಾತು ಕೇಳ್ತಾನಲ್ಲ ಅಂತೇಳಿ. ಆದ್ರೆ ಏನು ಮಾಡ್ಬೇಕಪ್ಪ, ಅವರು ಬೇರೆ ಯಾರು ಅಲ್ಲ, ನಿನಗೆ ಅತ್ತಿ ಮಾವನ ಅಲ್ಲ. ಏನ ನೀನು ಒಳ್ಳೇದಕ್ಕೆ ಹೇಳ್ತಿದ್ರ, ಅವ್ರಿಗೆ ನಾನು ನನ್ನ ಗಂಡ ಎಲ್ಲಿ ಹೋದ್ರೆ ಅವ್ರಿಗೆ ಏನು, ನೀ ಚೆನ್ನಾಗಿರ್ಬೇಕು, ಮಗಳು ಚಂದ ಇರ್ಬೇಕು, ಮೊಮ್ಮಕ್ಕಳು ಚಲೋ ಇರ್ಬೇಕಂತ ಹೇಳ್ತಿದ್ರು. ನನಗರ ಬೇಕಾದ್ದೇನು ನೀ ಚಂದ ಇರ್ಬೇಕಂತೇಳಿ. ಹೋಗ್ಲಿ, ಹೆಂಗ ಸುತ್ತಿ ಬಯಸಿ ನಮಗೆ ಕೆಟ್ಟದ್ದು ಬಯಸಿದ್ರು ನಿನಗರ ಒಳ್ಳೇದು ಬಯಸ್ತಾರಲ್ಲ ಅಂತೇಳಿ ನನಗೆ ಖುಷಿ ಆಕ್ಕಿತ್ತಪ್ಪ, ತಲೆ ಕೆಡಿಸ್ಕೊಂತಿದ್ದಿಲ್ಲ. ಎಲ್ಲ ತಾಯಿಗಳು ನಿನ್ನ ಹಂಗೆ ಯೋಚನೆ ಮಾಡಿದ್ರೆ ಯಾವ ಜಗತ್ನ್ಯಾಗೂ ಯಾವ ಅತ್ತಿ ಸಸ್ತ್ಯಾರು ಬೀಗ್ತ್ಯಾರು ನಡಕ್ಕೆ ಜಗಳನ ಬರೋದಿಲ್ಲವ. ಹೋಗ್ಲಿ ಬಿಡು, ಎತ್ತಾಗ ನನ್ನ ಮಗ ಚಂದ ಇರ್ಬೇಕು, ನೋಡ್ಕೊಳಕ್ಕೆ ಸೊಸಿ ಬಂದಾಳ, ಆಕೆ ಆದ್ರೂ ಮಗನ ಚಂದ ನೋಡ್ಕೊತಾಳ, ಇಷ್ಟ ಸಾಕಂತ ಅನ್ಕೊಳ್ಳೋ ಅತ್ತಿಯಾರು ಇಲ್ಲ ಬೇವ. ಯವ್ವ, ನಾನು ತಪ್ಪಾತ್ವೆ. ನಿಂಗೆ ಇಷ್ಟ ಬಂದಷ್ಟು ಬೈ ಹೊಡಿ ಅನ್ನ ಬೇಕಾದ್ ಮಾಡು. ನನಗೆ ನಿನ್ನೆ ನನ್ನ ಹೆಂಡತಿ ತಿಳಿಸಿ ಹೇಳೋ ಮಟನೂ ನನ್ನ ತಲೆಯಾಗ ಹೋಗ್ಲಿಲ್ವೇ. ಅತ್ತಿಯರ, ನಮ್ಮವ್ವ ಮಾಡಿದ ಕೆಲ್ಸಕ್ಕೆ ನಾನು ನಿಮ್ಮನ್ನು ತಪ್ಪಾತಂತ ಕೇಳ್ಕೊತೀನಿ. ನಮ್ಮವ್ವ ಮನೆ ಒಡಿ ಕೆಲಸ ಮಾಡಾಕತ್ತಿದ್ಲು, ನಾ ಎಷ್ಟು ಸಲ ಹೇಳೇನೆ ಆಕಿಗೆ, ಆದರೂ ಅದೇ ಕೆಲಸ ಮಾಡಾತ್ಬಿಟ್ಲೆ. ನಿನ್ನೆ ನಾನು ಫೋನ್ ಹಚ್ಚಿ ಬೈದ ಮೇಲೆ ಆಕಿನ ದಾರಿಗೆ ಬಂದ್ಲು. ತಪ್ಪಾತತ್ತಿಯರ, ನಮ್ಮವ್ವನ ಪರವಾಗಿ ನಾ ಕೇಳ್ತೀನಿ. ಇಲ್ಲ, ನೀನು ನನ್ನ ಸೊಸಿ, ಹಾಗೆಲ್ಲ ಮಾತಾಡಬೇಡವ. ಇದನ್ನ ಜಗಳನ ತಾಯಿ ಮಕ್ಕಳ ನಡಕ ಇನ್ನೂ ಒಂದಿಟ್ಟು ಜೋರು ಮಾಡಿ, ಏನು ಇದು ನಿಮ್ಮ ಹಂಗಂದ್ಲು ಹಿಂಗಂದ್ಲು ಅಂತ ಒಂದಕ್ಕೆ ಎರಡು ಜೋಡಿಸಿ ಹೇಳಿ ತಾಯಿ ಮಗನ ದೂರ ಮಾಡೋ ಎಷ್ಟೋ ಸಸ್ತ್ಯಾರದಾರ ಗೊತ್ತನ. ಈಟು ಜಗಳನ ಇಷ್ಟುದ್ದ ಹೇಳದ ಅಂಥದ್ದು ನೀನು ನನ್ನ ಸಲುವಾಗಿ ತಿಳಿಸಿ ಹೇಳಿ ಅತ್ತಿಯರಿಗೆ ಹಂಗೆ ಮಾಡಬೇಡ್ರಿ ಅಂತ ಹೇಳಿ. ಎಷ್ಟು ಒಳ್ಳೆ ಮನಸ್ಸವ ನಿಂದ, ನಿನ್ನಂಥ ಸೊಸಿ ಸಿಗ್ಬೇಕಿತ್ತವ ನನಗೆ. ಕರೆನ
ದೇವ್ರು ನನಗೇನು ಕೊಟ್ಟಾನ ಬಿಟ್ಟಾನ, ನಿನ್ನಂತ ಸೊಸಿನೊಂದು ಕೊಟ್ಟಾನಲ್ಲ ಅಷ್ಟೇ ಸಾಕು. ಅತ್ತಿಯರ ನನಗೆ ನೀವ ತಾಯಿ, ಎಲ್ಲ ಈ ಮನೆ ಹಿರೇಕಮ್ಮ ನೀವು. ಒಳ್ಳೆ ಮಾರ್ಗದರ್ಶನ ಸೂಚಿಸ್ಕೊಂತ ಹಿರಿಯರಾದವರು ಇರ್ಬೇಕು ಮನ್ಯಾಗ. ಯಾಕಂದ್ರೆ ಹಿರಿಯರಿಲ್ಲದ ಮನಿ ಅಲ್ಲಂತ, ಗುರುವಿಲ್ಲದ ಶಿಶು ಅಲ್ಲಂತ, ಮರ ಇಲ್ಲದ ಹೊಲಾನ ಅಲ್ಲಂತ. ಅದಕ್ಕೆ ನೀವು ಬೇಕ್ರಿ ಅತ್ತಿಯರ. ಆತವ ಆತ, ನನಗೆ ನನ್ನ ಮಗ ಮತ್ತೆ ಸಿಕ್ನಾಳ. ಖರೆ ನಾವು ಒಮ್ಮೆ ಮಾಡೋದಕ್ಕೆ ಬ್ಯಾಸರ ಆಕ್ಕಿತ್ತು, ಆದ್ರೆ ಏನು ಮಾಡ್ಬೇಕು, ಹುಡುಗ ಬುದ್ಧಿ ಮಾಡ್ತಾನೆ ಬಿಡ ಅಂತ ಸುಮ್ಮನೆ ಹಾಕಿದ್ದೆ. ಹೇಳಪ್ಪ ಗುರ್ಸಿದ್ದ, ಹೇಳಪ್ಪ, ಮನ್ಸಿಗೆ ನೋವು ಮಾಡ್ಕೊಬೇಡ. ಏನರ ತಿಂದೇನೇ ಇಲ್ಲ? ಇಲ್ರಿ ಅತ್ತಿಯರ, ಆಗಲ್ಲೇ ನಂದು ಅವ್ರದ್ದು ಸ್ವಲ್ಪ ಮಾತಾದಾಗಿಂದನು ಏನೂ ತಿಂದಿಲ್ಲ. ನೀವು ಬರಲಿ ಅಂತ ಕುಂತಿದ್ರು. ಹೌದನ? ಹೇಳಪ್ಪ ಹೇಳ, ಇಬ್ರು ಊಟ ಮಾಡೋಣ. ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ. ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯೆ ಉದ್ಯೋಗ, ಸಾಲಬಾಧೆ, ಅತ್ತೆ ಸೊಸೆ, ಕಲಹ, ದಾಂಪತ್ಯ ಕಿರಿಕಿರಿ, ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9986696053.